ಹಾಯ್ ನಮಸ್ಕಾರ, ನಾನು ನಿಮ್ಮ ಗಂಗಾಧರ್. ಹುಬ್ಬಳ್ಳಿ ರಾಮೇಶ್ವರಂ ರೈಲಿನ ಸಂಚಾರ ಅವಧಿ ವಿಸ್ತರಣೆ, ಬೆಳಗಾವಿ ಮೈಸೂರು ರೈಲಿನ ಕೋಚ್ ಸಂಖ್ಯೆ ಹೆಚ್ಚಳ, ಕೆಲ ರೈಲುಗಳ ರದ್ದತಿ ಮತ್ತು ಮಾರ್ಗ ಬದಲಾವಣೆಯೊಂದಿಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಮಂಗಳೂರು ಸೆಂಟ್ರಲ್ನಿಂದ ಶ್ರೀ ಮಾತಾ ವೈಷ್ಣೋ ದೇವಿ ಕಾಟ್ರಾ ರೈಲು ಸೇವೆ ಮತ್ತೆ ಆರಂಭಿಸಬೇಕೆಂದು ಕರಾವಳಿ ಭಾಗದಲ್ಲಿ ಈ ರೈಲಿನ ಬೇಡಿಕೆ ಮತ್ತೆ ಹೆಚ್ಚಾಗಿದ್ದು, ಸುಮಾರು 5 ವರ್ಷಗಳ ಹಿಂದೆ ಸ್ಥಗಿತವಾಗಿದ್ದ ನವಯುಗ ಎಕ್ಸ್ಪ್ರೆಸ್ ರೈಲನ್ನು ಮತ್ತೆ ಆರಂಭಿಸಬೇಕೆಂದು ಒತ್ತಾಯಿಸಲಾಗುತ್ತಿದೆ. 1990ರಲ್ಲಿ ಆರಂಭಗೊಂಡ ಈ ನವಯುಗ ಎಕ್ಸ್ಪ್ರೆಸ್ ರೈಲು 12 ರಾಜ್ಯಗಳಲ್ಲಿ ಸಂಚರಿಸುವುದರೊಂದಿಗೆ 3686 ಕಿಲೋಮೀಟರ್ ದೂರವನ್ನು 80 ಗಂಟೆ 5 ನಿಮಿಷಗಳಲ್ಲಿ ಕ್ರಮಿಸುವುದರ ಮೂಲಕ ದೇಶದ ಅತಿ ದೀರ್ಘ ರೈಲು ಪ್ರಯಾಣಗಳ ಪೈಕಿ 4ನೇ ಸ್ಥಾನ ಪಡೆದುಕೊಂಡಿದ್ದ ಈ ರೈಲನ್ನು 2015ರಲ್ಲಿ ನಿಲ್ಲಿಸಲಾಯಿತು. ಪ್ರತಿ ಸೋಮವಾರ ಸಂಜೆ 5 ಗಂಟೆಗೆ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದಿಂದ ಹೊರಡುತ್ತಿದ್ದ ಈ ರೈಲನ್ನು ಸ್ಥಗಿತಗೊಳಿಸಿದ್ದರಿಂದ ಕರಾವಳಿ ಭಾಗದಿಂದ ಪ್ರಮುಖ ಯಾತ್ರಾ ಸ್ಥಳಗಳಿಗೆ ಸಂಚರಿಸುತ್ತಿದ್ದ ಯಾತ್ರಿಗಳಿಗೆ ಭಾರೀ ನಷ್ಟವಾದಂತಾಗಿದೆ. ಇದಷ್ಟೇ ಅಲ್ಲದೆ ಮಂಗಳೂರು ಭಾಗದಿಂದ ಉತ್ತರ ಭಾರತಕ್ಕೆ ಹೋಗಲು ಒಂದೇ ಒಂದು ರೈಲು ಇಲ್ಲವಾದ ಕಾರಣ 35 ವರ್ಷಗಳ ಇತಿಹಾಸವಿರುವ ನವಯುಗ ಎಕ್ಸ್ಪ್ರೆಸ್ ರೈಲನ್ನು ಮತ್ತೆ ಆರಂಭಿಸುವಂತೆ ಬೇಡಿಕೆ ಹೆಚ್ಚಾಗಿದ್ದು, ಜೊತೆಗೆ ಈ ರೈಲು ಮುಂಚೆ ಮಂಗಳೂರು ಸೆಂಟ್ರಲ್ನಿಂದ ಕಾಸರಗೋಡು, ಪಾಲಕ್ಕಾಡ್ ಮೂಲಕ ಸಂಚರಿಸುತ್ತಿದ್ದು, ಇನ್ನು ಮುಂದೆ ಮಂಗಳೂರು ಸೆಂಟ್ರಲ್ನಿಂದ ಕಬಕಪುತ್ತೂರು, ಸುಬ್ರಹ್ಮಣ್ಯ ರೋಡ್, ಹಾಸನ, ಅರಸೀಕೆರೆ, ಹುಬ್ಬಳ್ಳಿ, ಬೆಳಗಾವಿ, ಮೀರಜ್, ಪುಣೆ, ದೆಹಲಿ ಮಾರ್ಗವಾಗಿ ನವಯುಗ ಎಕ್ಸ್ಪ್ರೆಸ್ ರೈಲನ್ನು ಓಡಿಸಬೇಕೆಂಬುದು ರೈಲು ಬಳಕೆದಾರರ ಮನವಿಯಾಗಿದೆ. ಮಂಗಳೂರು ಸೆಂಟ್ರಲ್ನಿಂದ ದೆಹಲಿಗೆ ಸಂಚರಿಸುತ್ತಿದ್ದ ಮಂಗಳಾ ಎಕ್ಸ್ಪ್ರೆಸ್ ರೈಲನ್ನು ಕೊಂಕಣ ರೈಲ್ವೆ ಬಂದ ಮೇಲೆ ಎರ್ನಾಕುಲಂನಿಂದ ಪ್ರಾರಂಭಿಸಿ ಮಂಗಳೂರು ಜಂಕ್ಷನ್ ಮೂಲಕ ಕಳುಹಿಸಲಾಯಿತು. ಅದೇ ರೀತಿ ಮಂಗಳೂರಿನಿಂದ ಅರಸೀಕೆರೆ ಮಾರ್ಗವಾಗಿ ಮೀರಜ್ವರೆಗೆ ಸಾಗಿಸುತ್ತಿದ್ದ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ರೈಲನ್ನು ಬ್ರಾಡ್ಗೇಜ್ ಬಂದ ಮೇಲೆ ನಿಲ್ಲಿಸಲಾಯಿತು. ಈ ಎಲ್ಲ ನಷ್ಟ ಭರಿಸಲು ನವಯುಗ ಎಕ್ಸ್ಪ್ರೆಸ್ ರೈಲನ್ನು ಮಂಗಳೂರು ಸೆಂಟ್ರಲ್ನಿಂದ ಅರಸೀಕೆರೆ, ಹುಬ್ಬಳ್ಳಿ, ಬೆಳಗಾವಿ ಮಾರ್ಗದಲ್ಲಿ ಮತ್ತೆ ಸಂಚರಿಸಬೇಕೆಂದು ಕರಾವಳಿ ಭಾಗದ ಜನರ ಒತ್ತಾಯವಾಗಿದೆ. ಎರಡನೆಯದಾಗಿ, ಮೈಸೂರು ಬಾಗಲಕೋಟೆ ಮಧ್ಯೆ ಸಂಚರಿಸುತ್ತಿರುವ ಬಸವ ಎಕ್ಸ್ಪ್ರೆಸ್ ರೈಲನ್ನು ಗದಗ್ವರೆಗೆ ವಿಸ್ತರಿಸಲಿ ಎಂಬ ಒತ್ತಡ ಹೆಚ್ಚಾಗಿದ್ದು, ಪ್ರತಿದಿನ ಮಧ್ಯಾಹ್ನ 1 ಗಂಟೆ 30 ನಿಮಿಷಕ್ಕೆ ಮೈಸೂರಿನಿಂದ ಹೊರಟು ಮರುದಿನ ಬೆಳಿಗ್ಗೆ 11 ಗಂಟೆ 10 ನಿಮಿಷಕ್ಕೆ ಬಾಗಲಕೋಟೆ ರೈಲು ನಿಲ್ದಾಣ ತಲುಪುತ್ತದೆ. ಅದೇ ದಿನ ಮಧ್ಯಾಹ್ನ 2 ಗಂಟೆ 30 ನಿಮಿಷಕ್ಕೆ ಬಾಗಲಕೋಟೆ ರೈಲು ನಿಲ್ದಾಣದಿಂದ ನಿರ್ಗಮಿಸುತ್ತದೆ. ಈ ಮಧ್ಯೆ 3 ಗಂಟೆ 30 ನಿಮಿಷಗಳ ಕಾಲ ಬಸವ ಎಕ್ಸ್ಪ್ರೆಸ್ ರೈಲು ಬಾಗಲಕೋಟೆ ರೈಲು ನಿಲ್ದಾಣದಿಂದ ನಿಲುಗಡೆಯಾಗುತ್ತದೆ. ಈ ಅವಧಿಯಲ್ಲಿ ರೈಲನ್ನು ಗದಗ್ವರೆಗೆ ವಿಸ್ತರಣೆ ಮಾಡಿದ್ದಲ್ಲಿ ಗದಗ್ ಭಾಗದ ಜನರಿಗೆ ಅನುಕೂಲವಾಗುವುದರ ಜೊತೆಗೆ ರೈಲು ನಿಲುಗಡೆಯ ಅವಧಿಯ ಸದುಪಯೋಗವೂ ಆಗುತ್ತದೆ ಎಂಬುದು ರೈಲು ಪ್ರಯಾಣಿಕರ ಅಭಿಪ್ರಾಯವಾಗಿದೆ. ಬಸವ ಎಕ್ಸ್ಪ್ರೆಸ್ ರೈಲನ್ನು ಗದಗ್ವರೆಗೆ ವಿಸ್ತರಣೆ ಮಾಡಿದ್ದಲ್ಲಿ ಗದಗ್ ಭಾಗದಿಂದ ವಿಜಯಪುರ, ಸೊಲ್ಲಾಪುರ, ಕಲಬುರಗಿ ಭಾಗಗಳಿಗೆ ಹೋಗುವ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಮೂರನೆಯದಾಗಿ, ಇದೇ ಜುಲೈ 11ರಂದು ಪ್ರಾರಂಭವಾಗಿದ್ದ ಚಿಕ್ಕಮಗಳೂರು ತಿರುಪತಿ ಚಿಕ್ಕಮಗಳೂರು ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲಿಗೆ ಭಗವಾನ್ ದತ್ತಾತ್ರೇಯ ಸ್ವಾಮಿ ನೆಲೆಸಿದ ದತ್ತಪೀಠದ ಹೆಸರಿಡುವುದಾಗಿ ಸಚಿವರಾದ ವಿ ಸೋಮಣ್ಣರವರು ಘೋಷಿಸಿದ್ದು, ಇನ್ನು ಮುಂದೆ ಚಿಕ್ಕಮಗಳೂರಿನಿಂದ ತಿರುಪತಿ ಮಧ್ಯೆ ಸಂಚರಿಸುವ ಈ ರೈಲು ದತ್ತಪೀಠ ಎಕ್ಸ್ಪ್ರೆಸ್ ಎಂಬ ಹೆಸರಿನಿಂದ ಸಂಚರಿಸಲಿದೆ. ನಾಲ್ಕನೆಯದಾಗಿ, ಪ್ರತಿದಿನ ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದಿಂದ ಹುಬ್ಬಳ್ಳಿ ಮಧ್ಯೆ ಸಂಚರಿಸುತ್ತಿದ್ದ ಎಕ್ಸ್ಪ್ರೆಸ್ ರೈಲನ್ನು ಸಿಂಧನೂರು ರೈಲು ನಿಲ್ದಾಣದವರೆಗೆ ವಿಸ್ತರಣೆ ಮಾಡಲಾಗಿದ್ದು, ಈ ರೈಲು ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದಿಂದ ಪ್ರತಿದಿನ ರಾತ್ರಿ 12 ಗಂಟೆ 15 ನಿಮಿಷಕ್ಕೆ ಹೊರಟು ಹುಬ್ಬಳ್ಳಿ ಮಾರ್ಗವಾಗಿ ಮರುದಿನ ಮಧ್ಯಾಹ್ನ 2 ಗಂಟೆ 20 ನಿಮಿಷಕ್ಕೆ ಸಿಂಧನೂರು ರೈಲು ನಿಲ್ದಾಣ ತಲುಪುತ್ತದೆ. ಹಾಗೆಯೇ ಪ್ರತಿದಿನ ಸಿಂಧನೂರು ರೈಲು ನಿಲ್ದಾಣದಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷಕ್ಕೆ ಹೊರಟು ಹುಬ್ಬಳ್ಳಿ ಮಾರ್ಗವಾಗಿ ಮರುದಿನ ಬೆಳಿಗ್ಗೆ 3 ಗಂಟೆ 55 ನಿಮಿಷಕ್ಕೆ ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣ ತಲುಪಲಿದೆ. ಐದನೆಯದಾಗಿ, ದಕ್ಷಿಣ ರೈಲ್ವೆಯಲ್ಲಿನ ಕಾರ್ಯಾಚರಣೆಯ ನಿರ್ಬಂಧಗಳನ್ನು ಗಮನದಲ್ಲಿಟ್ಟುಕೊಂಡು ಹುಬ್ಬಳ್ಳಿ ರಾಮೇಶ್ವರಂ ಹುಬ್ಬಳ್ಳಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಸಂಚಾರದ ಅವಧಿಯನ್ನು ವಿಸ್ತರಿಸಲು ನಿರ್ಧರಿಸಲಾಗಿದ್ದು, ಈ ವಿಶೇಷ ರೈಲು ತನ್ನ ಹಿಂದಿನ ನಿಗದಿತ ನಿಲ್ದಾಣವಾದ ರಾಮೇಶ್ವರಂ ಬದಲಿಗೆ ರಾಮನಾಥಪುರಂನಲ್ಲಿ ತನ್ನ ಪ್ರಯಾಣವನ್ನು ಕೊನೆಗೊಳಿಸಲಿದೆ ಮತ್ತು ಅಲ್ಲಿಂದಲೇ ತನ್ನ ಹಿಮ್ಮುಖ ಪ್ರಯಾಣವನ್ನು ಆರಂಭಿಸಲಿದ್ದು, ಇದರನ್ವಯ ಹುಬ್ಬಳ್ಳಿ ರಾಮೇಶ್ವರಂ ಹುಬ್ಬಳ್ಳಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲು ಆಗಸ್ಟ್ 9ರಿಂದ
ಆಗಸ್ಟ್ 30ರವರೆಗೆ 4 ಹೆಚ್ಚುವರಿ ಟ್ರಿಪ್ಗಳಿಗೆ ವಿಸ್ತರಿಸಲಾಗಿದೆ. 6ನೇಯದಾಗಿ ಮೈಸೂರು ವಿಭಾಗದ ಹಾಸನ ಮತ್ತು ಮಾವಿನಕೆರೆ ನಿಲ್ದಾಣಗಳ ಮಧ್ಯೆ ಹಳಿ ನವೀಕರಣ ಕಾರ್ಯ ಕೈಗೊಂಡಿದ್ದರಿಂದ ಜುಲೈ 16ರಿಂದ ಆಗಸ್ಟ್ 8ರವರೆಗೆ ಶಿವಮೊಗ್ಗ, ಹಾಸನ, ಮೈಸೂರು ಮಾರ್ಗದ ರೈಲುಗಳ ಸಂಚಾರದಲ್ಲಿ ಕೆಲವು ರೈಲುಗಳು 15 ನಿಮಿಷದಿಂದ 80 ನಿಮಿಷಗಳವರೆಗೆ ತಡವಾಗಿ ಸಂಚರಿಸಲಿದ್ದು, ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ರೈಲು ಜುಲೈ 16, 18, 21, 23, 25 ಹಾಗೂ ಜುಲೈ 8ರಿಂದ ಆಗಸ್ಟ್ 1ರವರೆಗೆ ಮತ್ತು ಆಗಸ್ಟ್ 4ರಿಂದ ಆಗಸ್ಟ್ 8ರವರೆಗೆ ಮಾರ್ಗ ಮಧ್ಯೆ 15 ನಿಮಿಷಗಳ ಕಾಲ ತಡವಾಗಲಿದೆ. ಹಾಗೆಯೇ ಮೈಸೂರು ಶಿವಮೊಗ್ಗ ಟೌನ್ ಎಕ್ಸ್ಪ್ರೆಸ್ ರೈಲು ಜುಲೈ 16, 18, 21, 23, 25 ಹಾಗೂ ಜುಲೈ 28ರಿಂದ ಆಗಸ್ಟ್ 1ರವರೆಗೆ ಮತ್ತು ಆಗಸ್ಟ್ 4ರಿಂದ ಆಗಸ್ಟ್ 8ರವರೆಗೆ ಮಾರ್ಗ ಮಧ್ಯದಲ್ಲಿ 80 ನಿಮಿಷಗಳ ಕಾಲ ತಡವಾಗಲಿದೆ. ಅದೇ ರೀತಿ ಕೆಎಸ್ಆರ್ ಬೆಂಗಳೂರು ಹಾಸನ ಡೆಮು ರೈಲು ಜುಲೈ 16, 18, 21, 23, 25 ಹಾಗೂ ಜುಲೈ 28ರಿಂದ ಆಗಸ್ಟ್ 1ರವರೆಗೆ ಮತ್ತು ಆಗಸ್ಟ್ 4ರಿಂದ ಆಗಸ್ಟ್ 8ರವರೆಗೆ ಮಾರ್ಗ ಮಧ್ಯೆ 15 ನಿಮಿಷಗಳ ಕಾಲ ತಡವಾಗಿ ಸಂಚರಿಸಲಿದೆ. 7ನೇಯದಾಗಿ ಮೈಸೂರು ಬೆಳಗಾವಿ ಮೈಸೂರು ದೈನಂದಿನ ಎಕ್ಸ್ಪ್ರೆಸ್ ರೈಲಿನ ಕೋಚ್ಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗಿದ್ದು, ಜುಲೈ 15ರಿಂದ ಒಟ್ಟು 21 ಕೋಚ್ಗಳಷ್ಟು ಹೆಚ್ಚಿಸಲಾಗಿದೆ. ಅದೇ ರೀತಿ ಮೈಸೂರು ಬಾಗಲಕೋಟೆ ಮೈಸೂರು ಬಸವ ಎಕ್ಸ್ಪ್ರೆಸ್ ರೈಲಿನ ಬೋಗಿಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗಿದ್ದು, ಜುಲೈ 16ರಿಂದ ಒಟ್ಟು 21 ಕೋಚ್ಗಳವರೆಗೆ ಹೆಚ್ಚಿಸಲಾಗಿದೆ. 8ನೇಯದಾಗಿ ದಕ್ಷಿಣ ನೈಋತ್ಯ ರೈಲ್ವೆಯು ಕೆಲ ರೈಲುಗಳನ್ನು ರದ್ದುಪಡಿಸಲಾಗಿದ್ದು, ಅದರಂತೆ ಎಸ್ಎಂವಿಟಿ ಬೆಂಗಳೂರು ಗೋಮತಿ ನಗರ ಮತ್ತು ಗೋಮತಿ ನಗರ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲನ್ನು ಆಗಸ್ಟ್ 29ರವರೆಗೆ ಸಂಚಾರ ರದ್ದುಪಡಿಸಲಾಗಿದೆ. ಅದೇ ರೀತಿ ಬೆಳಗಾವಿಯಿಂದ ಚಾಂದಪುರ ರೋಡ್ ರೈಲು ನಿಲ್ದಾಣದಿಂದ ಬೆಳಗಾವಿ ಮಧ್ಯೆ ಸಂಚರಿಸುವ ಸಾಪ್ತಾಹಿಕ ವಿಶೇಷ ರೈಲನ್ನು ಜುಲೈ 20ರಿಂದ ಸೆಪ್ಟೆಂಬರ್ 3ರವರೆಗೆ ರದ್ದುಪಡಿಸಲಾಗಿದೆ ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ. ಇದಿಷ್ಟು ಕೆಲ ರೈಲುಗಳ ಮಾರ್ಗ ಬದಲಾವಣೆ, ಕೆಲ ರೈಲುಗಳ ರದ್ದತಿ ಮತ್ತು ಇನ್ನೂ ಕೆಲವು ರೈಲುಗಳ ಸಂಚಾರದ ಬಗೆಗಿನ ಒಂದಿಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.